ಲೈಸೆನ್ಸ್ ಪತ್ರ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೊರದಾಕ್ಬಿಟ್ಟ ದಣಿಗಳ. ಅಣ್ಣ ಅಣ್ಣ ಹೊಸಿ ಸಮಾಧಾನ ಮಾಡ್ಕೊಳ್ಳೋಣ. ನೀನು ಹೆಂಗೆ ಕುತ್ಕೊಂಡ್ಬಿಟ್ರೆ ಅಲ್ಲಿ ಮನೆಗೆ ಹೋಗಿ ಅದಕ್ಕೆ ನಾ ಹೆಂಗೆ ಸಮಾಧಾನ ಮಾಡಿಯೇ? ಅದಕ್ಕೆ ಅಲ್ವೇನ್ಲ ನಾನು ಹಿಂಗೆ ದಿಕ್ಕೆ ತೋರಿಸ್ತೀನಿ ಕೂತಿರೋದು. ಅಲ್ಲ ಕಲ, ಜನಸೇವೆ ಮಾಡಬೇಕು ಅನ್ನೋದು ನಮ್ಮ ಪಾರು ಕನಸು ಕಲ. ಮನೆಗೆ ಹೋಗ್ಬಿಟ್ಟು ಪಾರು ನಿಂಗೆ ಆಸ್ಪತ್ರೆ ಹಾಕ್ಕೊಡಕ್ಕಾಗಿಲ್ಲ ಅಂತ ಹೆಂಗಾನ ಧೈರ್ಯವಾಗಿ ಹೇಳ್ಬಿಡ್ಬೋದು. ಆದರೆ ಪಾರು ನೀನು ಡಾಕ್ಟ್ರೇ ಆಗಿರೋಕ್ಕಾಗಿಲ್ಲ, ನೀನು ಜನಸೇವೆನೇ ಮಾಡೋಕ್ಕಾಗಿಲ್ಲ, ನಿನ್ನ ಲೈಸೆನ್ಸೇ ಎಲ್ಲೋ ಹೊಂಟೋಗೈತೆ ಅಂತ ಹೆಂಗೆಲ್ಲ ಹೇಳೋದು? ಅಣ್ಣ ನೀನೇನು ತಲೆ ಕೆಡಿಸ್ಕೋಬೇಡ, ಇನ್ನೊಂದು ಅರ್ಜಿ ಹಾಕಿದ್ರೆ ಆಯ್ತು ಬಿಡೋಣ. ಅದಂಗೆ ಹಾಕಿಲ್ಲ ಕಲ, ಹಂಗೆ ಹಾಕಿಲ್ಲ ಅಂತಾನೆ ನಾನು ಈಟೊಂದು ತಲೆ ಕೆಡಿಸ್ಕೊಂಡು ಕುಂತಿರೋದು. ಅದಕ್ಕೆ ಸಾನೆ ಟೇಮ್ ಹಿಡಿತೈತಂತೆ. ಅದೇನು ಅಂತ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೆ ಪಾರು ಹೇಳಿದ ಪ್ರಕಾರ ಅದು ಒಂದ್ಕಿಂತ ಕಳ್ಕೊಂಡ್ರೆ ಅದು ಓದಂಗೆ ಲೆಕ್ಕ ಅಂತೆ. ಛತ್ರಿ ಅಣ್ಣಂಗಾದ್ರೂ ಬುದ್ಧಿ ಬೇಡವಾ ಅಂತೀನಿ. ಏನು ಎತ್ತ ಅಂತಾದ್ರೂ ನೋಡಿ ಹರಿದಾಕ್ಬೇಕು ತಾನೆ. ಅದೇನು ಬಸ್ ಟಿಕೆಟ್ ಕೆಟ್ಟೋಯ್ತಾ ಹಂಗೆ ಹರಿದಾಕೋದಕ್ಕೆ? ಹೋಗ್ಲಿ ಬಿಡ್ಲಾ, ವಯಸ್ಸಾಗಿರೋ ಮನ್ಸ ಗೊತ್ತಾಗಿಲ್ಲ. ಸುಮ್ಕೇರಣ, ನೀನು ಹಿಂಗೆ ಎಲ್ರೂ ಕ್ಷಮಿಸ್ಕೊಂಡು ಬಂದಿರೋದಕ್ಕೇನೆ ನಿನ್ನ ವಿಷಯದಾಗೆ ಎಲ್ಲರೂ ಲೂಸ್ ಆಗಿರೋದು. ಏಯ್, ನಮ್ಮ ಮಾವನ ಮನೆಯವ್ರ ಬಗ್ಗೆ ಹಂಗಲ್ಲ ಕೆಡ್ದಾಗ ಮಾತಾಡ. ಅವ್ರ ಕೆಲ್ಸದವ್ರೇ ಆಗಿರ್ಲಿ, ಕಾಯೋರೇ ಆಗಿರ್ಲಿ. ತೆಪ್ಪಾಯ್ತಣ್ಣ, ಆದರೆ ನೀನು ಹಿಂಗೆ ನೊಂದ್ಕೊಳ್ಳೋದು ನನ್ನ ಕೈಯಾಗೆ ನೋಡೋಕ್ಕಾಗಕ್ಕಿಲ್ಲ. ಎಲ್ಲ ಕೈಗೂಡೋ ಹೊತ್ನಾಗೆ ತಾಯಿ ಕೈ ಬಿಟ್ಲಲ್ಲ. ಇವಾಗ ನಾನು ಮನೆಗೆ ಹೋದ್ರೆ ಪಾರು ನನ್ನ ಕೇಳ್ತಾಳೆ. ನಾನು ಅವಳಿಗೆ ಹಿಂಗೆ ಅಂತ ಹೆಂಗ್ಲ ಹೇಳಿ ನೆನ್ಸ್ಕೊಂಡ್ರೇನೆ ನಂಗೆ ಭಯ ಆಯ್ತೈತೆ. ಪಾಪಕಲ್ಲ, ಮಗಿನಾಗೆ ಆಸೆ ಮಾಡಿಕೊಂಡಿದ್ಲು. ಅವಳು ಯಾವತ್ತೂ ಏನು ಬಾಯ್ಬಿಟ್ಟು ಕೇಳಕ್ಕಿಲ್ಲಕ್ಕಲ್ಲ. ಆದ್ರೂ ನಾನೇ ಅರ್ಥ ಮಾಡ್ಕೊಂಡು ಅವಳಿಗೊಂದು ಆಸ್ಪತ್ರೆ ಹಾಕೊಡಮ್ಮ ಅಂತ ಅನ್ಕೊಂಡಿದ್ದೆ. ಆದ್ರೆ ಹಿಂಗಾಗೋಯ್ತಲ್ಲ. ಅವ ಮಕ್ಕಳವ ಏನವ ಮಾಡೋದು? ಹಲೋ ಸೊಸೆ, ನಾನು ತಿನ್ಸ್ರಿ. ದಮ್ಮಯ್ಯ ಅಂತೀನಿ, ಹಸು ಅಂತ ನನ್ನನ್ನೇ ತಿನ್ಕೊಂಬಿಡ್ಬೇಡ, ಅನ್ನ ಮಾತ್ರ ತಿನ್ನುವ. ನನಗೆ ತುಂಬ ಹಸಿವಾಗ್ತಾ ಇದೆ. ಈ ಕಾಮಿಡಿಗೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ಮೊದಲು ಒಂದು ತುತ್ತು ತಿನ್ನಿಸಿ ಆಮೇಲೆ ನಗ್ತೀನಿ. ಏನು ಮುಖ ನೋಡ್ತಾ ಇದ್ದೀರಾ? ತಿನ್ಸ್ರಿ ಬೇಗ ಬೇಗ ಬೇಗ. ತಿನ್ಸ್ರಿ, ಇಷ್ಟಿಷ್ಟೇ ತಿನ್ಸ್ತಾರೆ. ಅಬ್ಬ, ಇವಾಗ ಸ್ವಲ್ಪ ಉಸಿರು ಬಂತು. ನೀವು ಉಸಿರು ಬರ್ದಲ್ಲ ಏನು, ನನ್ನ ಉಸಿರೇ ನಿಲ್ಸಂಗಾಡ್ದಲ್ಲಿ ಪಾಪಿ. ಅತ್ತೆ, ನಂದೊಂದು ಪ್ರಶ್ನೆ. ನನ್ನ ಕಂಡ್ರೆ ನೀವು ಯಾಕೆ ಹಿಂಗೆ ಉರಿತೀರಾ? ವಾಟ್ ಇಸ್ ದಿ ಪ್ರಾಬ್ಲಮ್ ಆಫ್ ದಿ ಮಾರಿಗುಡಿ? ನೀನೊಂದು ಎರಡು ತುತ್ತು ತಿನ್ಬಿಡವ, ಆಮ್ಯಾಕೆ ಮಾತಾಡೋಣ. ಹೇಳಿ ಅತ್ತೆ, ಪರವಾಗಿಲ್ಲ. ನಾನೆಲ್ಲ ತಿಳ್ಕೋಬೇಕು. ಅಂತ ಸಮಸ್ಯೆ ಏನಾರಿದ್ರೆ ಬಗೆಹರಿಸೋಣ, ಆಮೇಲೆ ಮಾತಾಡೋಣ. ಏನವ ಇದು? ಓರಿ ಪ್ಲೀಸ್ ಕಮ್ಸು. ಹ್ಯಾವಿಂಗ್ ದ ಫುಡ್ ಟೇಸ್ಟ್ ಇಸ್ ದ ಗುಡ್. ಕಮ್ಸ್ರಿ, ಕಮ್ಸು. ಅಯ್ಯೋ ದೇವ್ರೆ, ಇಷ್ಟು ದಿನ ಪಿಂಕಿಗೆ ಹಾಕೊಡ್ತೀಯಲ್ಲವಾ ಅಂತ ನನ್ನ ಮಗ ನನಗೆ ಬೈತಿದ್ದ. ಇವಾಗ ನಾನು ಇವಳಿಗೆ ತುತ್ತು ತಿನ್ನಿಸ್ತಾ ಇದ್ದೀನಿ. ಮುಗೀತು ನನ್ನ ಕತೆ. ಈ ವಿಷಯ ಪಿಂಕಿಗೆ ಏನಾರ ಗೊತ್ತಾದ್ರೆ ಸುಮ್ಮನೆ ಬಿಟ್ಟಾಳ ನನ್ನ. ಅಲ್ಲ ಕಣವ, ಮದುವೆ ಆದ್ಮೇಲೆ ನನಗೆ ಒಂದಿನಕಾರ ತಿನ್ಸಿದ್ಯಾ, ಆದ್ರೆ ಇವಳನ್ನ ಕೂರಿಸ್ಕೊಂಡು ಅದು ಕಾಲ್ ಮೇಲೆ ಕಾಲಾಕ್ಸಿ ಊಟ ತಿನ್ನಿಸ್ತಿದ್ಯಾ. ಅಯ್ಯೋ ಅರಿ, ಅದಕ್ಕೆ ಯಾಕ್ರಿ ಬೇಜಾರು? ನೀವು ಹೇಳಿ, ತಟ್ಟೆಗೆ ಹಾಕೊಂಡು ನಿಮ್ಗೂ ತಿನ್ಸ್ತಾರೆ ಅಲ್ವಾ ಅತ್ತೆ? ಮದರ್ ಇಂಡಿಯಾ, ನೀನು ಏನೋ ಅನ್ಕೊಂಡಿದ್ದೆ, ಬಲೆ ಇದೆಯಾ.
ನನ್ನ ಮುಂದೆ ಮಾತ್ರ ಬಂದು ಅವಳು ತೆಳ್ಳಗಿಲ್ಲ ಬೆಳ್ಳಗಿಲ್ಲ ದಪ್ಪುಗೋಳೆ ಹೋಗಿ ಹೋಗಿ ಇವಳನ್ನ ಕಟ್ಕೊಂಡಿದ್ಯಲ್ಲ ಅಂತ ಬೈಯೋದು. ಈಗ ಯಾರು ಇಲ್ಲದ ಅವಳು ಕರ್ಕೊಬಂದು ತುತ್ತು ತಿನ್ಸೋದು. ಅಬ್ಬಾ ಬಾಬಾ ಬಾಬಾ, ನಾನು ಏನವ ನ್ಯಾಯ ಮಾಡಿದ್ದೆ ನಿನಗೆ? ಹೇಳೇ, ನಾನು ನ್ಯಾಯ ಮಾಡಿದ್ದೆ. ಅವತ್ತು ನನ್ನ ವಿಷಯನ ಪಿಂಕಿಗೆ ಕೊಟ್ಬಿಟ್ಟು ತಾಳಿ ಕಟ್ಸೋಕೆ ಹೋಗಿದ್ದೆ. ಇವತ್ತು ಬಿಡಲ್ಲ ಕಣವ ನಿನ್ನ. ಇವತ್ತು ನಿನ್ನ ಬಗ್ಗೆ ಪಿಂಕಿಗೆ ನಾನು ಕೊಟ್ಟೇ ಕೊಡ್ತೀನಿ. ಅಯ್ಯೋ, ಸಮಯ ಸಂದರ್ಭ ಏನು ಅಂತ ಗೊತ್ತಿಲ್ಲದೆ ಏನೇನು ಮಾತಾಡ್ಬೇಡಕ್ಕಲ್ಲ. ನಾನು ನೋಡೋದನ್ನ ಸ್ವಲ್ಪ ಕೇಳಿಸ್ಕೋ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀನು ವಿಷಯನ ನಾನು ಕೊಟ್ಟೇ ಕೊಡ್ತೀನಿ. ಅದು ಯಾರಿಗೇಳು? ಪಿಂಕಿಗೆ. ಪಿಂಕಿ? ಇವ್ ನಮ್ಮ ಸ್ಕೂಲ್ ಹುಡುಗ ಅಲ್ವಾ? ಸ್ಕೂಲ್ ಮುಗಿದ್ಮೇಲೂ ಇಲ್ಲೇನ್ ಮಾಡ್ತಿದ್ದಾನೆ? ಲವೀನಾ, ಯಾಕೆ ಏನಾಯ್ತು? ಯಾಕೆ ಅಳ್ತಿದ್ಯಾ? ಟೀಚರ್ ಟೀಚರ್. ಅಯ್ಯೋ, ಅಳ್ಬಾರ್ದು ಕಣೋ, ಕಣ್ಣುರ್ಸ್ಕೊ. ಯಾಕೆ? ಯಾರಾದ್ರೂ ಬೈದ್ರಾ? ಇಲ್ಲ ಟೀಚರ್, ಯಾರು ಬೈದಿಲ್ಲ. ಮತ್ತೆ ಏನಾದ್ರೂ ಕಳ್ಕೊಂಡ್ಯಾ? ಇಲ್ಲ ಟೀಚರ್, ಏನು ಕಳ್ಕೊಂಡಿಲ್ಲ. ಮತ್ತೆ ಯಾಕೆ ಅಳ್ತಿದ್ಯಾ? ಟೀಚರ್, ಇವತ್ತು ನಾನು ಹುಟ್ಟಿದ ಹುಟ್ಟಿದಬ್ಬ ದಿನ ಯಾರು ಅಳ್ತಾರ? ಖುಷಿಯಾಗಿರ್ಬೇಕು ಕಣೋ. ಎಲ್ಲಿ ಕೈ ಕೊಡೋ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಯಾಕೋ ಅಳ್ತಾ ಇದೀಯಾ? ಟೀಚರ್, ನಂಗಮ್ಮ ಇಲ್ಲ, ಚಿಕ್ಕಮ್ಮ ಇರೋದು. ಅವಳು ಯಾವಾಗ್ಲೂ ಬೈತಾನೆ ಇರ್ತಾಳೆ. ಇವತ್ತು ನಾನು ಹುಟ್ಟಿದಬ್ಬ ಅಲ್ವಾ, ಹೊಸ ಬಟ್ಟೆ ಕೊಡಿಸ್ತಿದ್ರು ಪರವಾಗಿಲ್ಲ, ಕೇಕು ಚಾಕ್ಲೇಟು ಕೊಡ್ಸು ಅಂದ್ರೆ ಬೈದು ಹೊಡೆದ್ಬಿಟ್ಲು. ಅದಕ್ಕೆ ಮನೆಗೆ ಹೋದ್ರೆ ಮತ್ತೆ ಹೊಡಿತಾಳೆ ಅಂತ ಇಲ್ಲೇ ಕೂತಿದ್ದೀನಿ. ಇದಕ್ಕೆಲ್ಲ ಯಾರು ಭಯ ಪಡ್ಕೋತಾರನೋ? ಬಾ, ನಿಮ್ಮಮ್ಮನ ಹತ್ರ ನಾನು ಮಾತಾಡ್ತೀನಿ. ಅಯ್ಯೋ ಟೀಚರ್, ಬೇಡ ಬೇಡ. ಸರಿ ಬಿಡು, ನೀನು ಹೇಳೋದು ಸರಿ ಇದೆ. ನಾನು ಹೋದ್ಮೇಲೆ ಅವ್ರಿಗೆ ಕೋಪ ಬಂದರೂ ಬರ್ಬೋದು. ಆದರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇದೆ. ಏನು ಅಂತ ಹೇಳ? ಏನು ಟೀಚರ್? ನೀನು ಓದಬೇಕು, ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಬೇಕು. ಸರಿ ಟೀಚರ್. ಸರಿ, ಇಲ್ಲೇ ಇರು, ನಾನು ಹೋಗಿ ಕೇಕ್ ತರ್ತೀನಿ. ನಿಜವಾಗ್ಲೂ? ಇಲ್ಲೇ ಇರು. ಹ್ಯಾಪಿ ಬರ್ತ್ಡೇ ಕಲಾ. ಅದು ನಿನಗೆ ಪಿಂಕಿ ಅಂತ ಕೇಳಿಸ್ತಾ? ನೀನು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಅದು ನಮ್ಮವ್ವ ನಿನಗೆ ಯಾವ ಕಲರ್ ಬಟ್ಟೆ ಇಷ್ಟ ಅಂತ ಕೇಳ್ತಿದ್ಲ, ಅದಕ್ಕೆ ಪಿಂಕ್ ಕಲರ್ ಅಂತ ಹೇಳ್ತಿದ್ದೆ. ಅದನ್ನೇ ನೀನು ತಪ್ಪು ತಿಳ್ಕೊಂಡೆ ಅಷ್ಟೇ. ಅತ್ತೆ, ಇವ್ನಿಗೆ ಇನ್ನೂ ತಿನ್ಸಿಲ್ವಾ? ಸರಿ ತಗೊಳ್ಳಿ, ನನಗೆ ಸಾಕಾಯ್ತು. ಇದ್ರಲ್ಲೇ ಸ್ವಲ್ಪ ಉಳಿದಿದೆ, ಅದನ್ನೇ ಅವನಿಗೆ ತಿನ್ನಿಸ್ಬಿಡಿ. ಸಾರಿ, ಇವ್ರಿಗೆ ತಿನ್ನಿಸಿ. ತಡಗ್ಲಿ, ನನ್ನೇ ಬೆದರಿಸಿ ತಿನ್ನಂಗಾಗ್ಬಿಟ್ಟ ನೀನು. ಬಿಡಾಕಿಲ್ಲ ಕಣೆ, ನಿನ್ನ ಬಿಡಾಕಿಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಹೇಳಮ್ಮೆ, ಆಗ್ಲಿಂದ ಬಸ್ರಿ ಬೆಕ್ನಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಾ? ಹೋಲ್ಸೋದಕ್ಕೆ ಬೇರೆ ಏನು ಸಿಗ್ಲಿಲ್ವಾ ನಿನ್ಗೆ? ಆಯ್ತು ಬಿಡು, ಸಿಂಹನೇ ಅಂತ ತಿಂತಾಗ ನೀನೇನೋ ಅಂತ್ಯ, ಆದ್ರೆ ನಿನ್ನ ಸಿಂಹ ಅಂತ ನಾನು ಅನ್ಕೊಳ್ಬೇಕಲ್ವಾ? ಅದಕ್ಕೆಯ ಬೆಕ್ಕು ಒಂದಿದ್ದು. ನೋಡ್ತಾ ಇರು, ಸದ್ಯದಾಗ ಶಿವನ್ ಕುತ್ತಿಗೆ ಬಾಯಿ ಹಾಕ್ಲಿಲ್ಲ ಅಂದ್ರೆ, ನಾನು ಮಾಸ್ತಿ ಕೊಪ್ಪಲು ಹೆಬ್ಬಲಿ ಅನ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರೇ ಬುಲಿನೇ ಅಲ್ಲ. ಮೊದಲು ಅನ್ನಿಸ್ಕೊ, ಆಮೇಲೆ ಹೇಳುವಂತೆ. ನೋಡಮ್ಮೆ, ಗಂಡನ ಪದಕ್ಕೆ ಹೂ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡಾಡ ಪದಕ್ಕೆ ಹೂ ಅನ್ನೋದು ಕಲಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಟೆನ್ಷನ್ ನಾನು ಕಾಯ್ತಾ ಇದ್ದೀನಿ. ಅದೇನು ಟೆನ್ಷನು? ಕಾಳು ಹಾಕಿದ್ದೀನಿ, ಹಕ್ಕಿ ಬರಬೇಕು, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಬೀಳೋ ಅಕ್ಕಿನ ಹಿಡಿಯಂಗಿದ್ದಿದ್ರೆ ಕಾಳು ಹಾಕಿ ಹೊಂಟೋಯ್ತಾ ಇದ್ದೆ. ಇಲ್ಲೇ ಕಾಯ್ತಾ ಕೂತಿದ್ದೀಯ ಅಂದರೆ ನಿನಗೆ ಬೀಳ್ಬೇಕಾಗಿರೋ ಅಕ್ಕಿಗೋಸ್ಕರ ಕಾಯ್ತಾ ಇದೀಯ ಅಂತ ಅರ್ಥ, ಹೌದು ತಾನೆ? ಪಾರ್ವತಿ ಫೋನ್ ಬರಬೇಕು, ಹೇಳದ್ನಲ್ಲ ಆ ಪೇಪರ್ ವಿಷಯ. ಅವಳು ಮಾಡ್ತಾಳ? ಅವಳು ನಂಬ್ತೀಯಮ್ಮೆ? ನೋಡು, ಬಂದೇ ಬಿಡ್ತು. ಏಯ್, ಬೇಗ ಮಾಡ್ರೋ ಕೆಲಸ.
ಫ್ಲೈಟ್ ಬರೋ ಟೈಮ್ ಆಯ್ತು. ಇನ್ನೇನ್ ಮನು ಬಂದೇ ಬಿಡ್ತಾನೆ. ಬೇಗ ಮುಗಿಸ್ರೋ. ಹಲೋ ಹಲೋ, ನೀವು ಬಿಸಿ ಇದ್ರೆ ಪರವಾಗಿಲ್ಲ, ಆಮೇಲೆ ಮಾಡ್ತೀನಿ. ಅಯ್ಯೋ ಪಾರ್ವತಿ, ಫೋನ್ ಬಂದಿರೋದು ನಿಮ್ದು. ಅದ್ ಹೇಗೆ ಆಮೇಲೆ ಮಾಡು ಅಂತ ಹೇಳೋದಕ್ಕೆ ಸಾಧ್ಯ? ಹೇಳಮ್ಮ, ಏನ್ ವಿಷಯ? ಪೇಪರಲ್ಲಿ ಮನು ಅವ್ರ ರಿಸರ್ಚ್ಗೆ ಅವ್ರ ಥೀಸಿಸ್ಗೆ ಡಾಕ್ಟರೇಟ್ ಬಂದಿದೆ ಅಂತ ಗೊತ್ತಾಯ್ತು. ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ. ಓಹ್, ನೀನು ನೋಡ್ಬಿಟ್ಯಾ? ತುಂಬಾ ಖುಷಿ ಆಯ್ತಮ್ಮ ನನಗೆ. ನನಗೆ ಮಾತ್ರ ಅಲ್ಲ, ಪೇಪರ್ನ ಯಾರ್ಯಾರು ನೋಡಿರ್ತಾರೋ ಅವ್ರಿಗೆಲ್ಲರಿಗೂ ಖಂಡಿತವಾಗ್ಲೂ ಖುಷಿಯಾಗಿರುತ್ತೆ. ಏನಮ್ಮ, ಆ ಸರಸ್ವತಿ ನಮ್ಮ ಮನೆಗೆ ಎಷ್ಟು ಒಲ್ಲಿದ್ದಾಳೆ ಅಂದರೆ ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅದೇನೋ ಹೆಣ್ಮಕ್ಳಿಗೋಸ್ಕರ ಅದೇನೋ ಮಾಡ್ತೀನಿ ಅಂತ ಹೇಳಿದಾನಂತೆ ನಮ್ಮ ಮನು. ಅಯ್ಯೋ 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 ಅಯ್ಯೋ, ಅದೇನು ಗೌರವಮ್ಮ ಹೆಣ್ಮಗು ಅಂದರೆ ಅವನಿಗೆ. ನಿಜವಾಗ್ಲೂ ಅಮ್ಮ, ನಮ್ಮ ಮನೇಲಿರೋ ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಅಂದರೆ ಎಷ್ಟು ಕೀಳಾಗಿ ನೋಡ್ತಾರೆ. ಅಂಥದ್ರಲ್ಲಿ ಬೆಟ್ಟದ ಹಿಂದೆಯಿಂದ ಹುಟ್ಟು ಬರ್ತಾನಲ್ಲ ಸೂರ್ಯ, ಹಾಗೆ ಹುಟ್ಟು ಬಂದಿದ್ದಾನೆ ನಮ್ಮ ಮನು. ನನ್ನ ಪಾಲಿಗಂತೂ ಮನುನೇ ಅಣ್ಣ, ಮನುನೇ ತಮ್ಮ, ಅವನೇ ನನ್ನ ಮಗ ಕೂಡ. ನೀವು ಹೇಳ್ತಿರೋದೆಲ್ಲ ಕೇಳ್ತಿದ್ರೆ ಮನೂರ್ನ ಒಂದ್ಸತಿ ಮೀಟ್ ಮಾಡಬೇಕು ಅನಿಸ್ತಿದೆ. ಅಯ್ಯೋ ಖಂಡಿತನಮ್ಮ, ಮನು ಬರಲಿ, ಆಮೇಲೆ ಒಂದಿನ ನಾನೇ ಹೇಳ್ತೀನಿ. ಪಾರ್ವತಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿನ್ಗೆ ಆಮೇಲೆ ಫೋನ್ ಮಾಡಲಾ? ಸ್ವಲ್ಪ ಬ್ಯುಸಿ ಇದ್ದೀನಿ. ಅಯ್ಯೋ ಸಾರಿ, ನಾನು ಜಸ್ಟ್ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದೆ. ಪರವಾಗಿಲ್ಲ, ನನ್ನ ವಿಶಸ್ನ ಮನು ಅವ್ರಿಗೆ ತಿಳಿಸ್ಬಿಡಿ. ಸರಿನಮ್ಮ, ನಾನು ಇಡ್ತೀನಿ. ಏಯ್, ಮನುಗೆ ಇಷ್ಟವಾಗಿರೋ ಕ್ಯಾರೆಟ್ ಹಲ್ವಾ ಮಾಡಿ. ಕ್ಯಾರೆಟ್ ಹಲ್ವಾ ಅಂದ್ರೆ ಮನುಗ್ ತುಂಬಾ ಇಷ್ಟ. ಯೋ, ಎಲ್ಲಯ್ಯ ಹೋದೆ ನೀನು? ಇಲ್ಲೇ ಇದ್ದೀನಮ್ಮಿ. ಬಾ 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 ಬಾ. ಏನಮ್ಮಿ ನೀನು? ನಿನ್ನನ್ನು ಅಲಂಕಾರ ಮಾಡೋಣ ಅಂದರೆ ಗಂಟು, ಹೊಗಳೋಣ ಅಂದರೆ ನಿಗಂಟು. ಎಳ್ಳು ಕಮ್ಮಿ ಆಯ್ತದೆ, ಎಳ್ಳು ಕಮ್ಮಿ ಆಯ್ತದೆ ಕಾಣೆ. ಮನು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅಂತೂ ಪಾರ್ವತಿ ಬಿದ್ಲು ಹಳ್ಳಕ್ಕೆ. ಅಣ್ಣ, ಒಂದು ಪೀಸ್ ಕೇಕ್ ಕೊಡಿ, ನಮ್ಮ ಟೀಚರಿಗೆ ಕೊಟ್ಟು ಬರ್ತೀನಿ. ಥ್ಯಾಂಕ್ಸ್ ಅಣ್ಣ, ಕೇಕ್ ಕಟ್ ಮಾಡಿಸಿದ್ದಕ್ಕೆ. ಸರಿ ಅಣ್ಣ, ನೋಡ್ತೀವಿ. ಏಯ್ ಇರಲ್ಲ, ಇದರಲ್ಲಿ ನಿಂಗೆ ಹೊಸ ಬಟ್ಟೆ ಐತೆ, ಹಂಗೆ ನಿಮ್ಮೆಲ್ರಿಗೂ ಆಟ ಆಡ್ಕೊಳ್ಳೋಕ್ಕೆ ಆಟ ಸಾಮಾನು ಐತೆ. ಬೇಡ ರತ್ನ, ನೀನೇನು ಹೇಳ್ಬೇಡ, ಬಿಟ್ಬಿಡು. ಅಬ್ಬಬ್ಬಬ್ಬಬ್ಬಾ, ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ ಅಲ್ವಾ ಅದ್ಕೆ? ಏ ಚೋಟು, ನಿನಗೆ ಪಾಠ ಕೇಳೋದಕ್ಕೆ ಇಂಟ್ರೆಸ್ಟ್ ಇರಲ್ವಾ? ಎಲ್ಲ ಸಬ್ಜೆಕ್ಟ್ ಅದು ಇಲ್ಲ, ಕನ್ನಡ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಹೆವಿ ಇಂಟ್ರೆಸ್ಟ್. ಇದು ಹಂಗೇನೆ, ಎಲ್ಲಾ ವಿಷಯ ಬಿಟ್ಟು ಈ ವಿಷಯದಲ್ಲಿ ಮಾತ್ರ ಆಸಕ್ತಿ ಇದೆ ಅಂದ್ರೆ ಏನರ್ಥ? ಸುಮ್ಕಿರೋದ್ಗೆ ನೀನು ಅವ್ರ ಜೊತೆ ಸೇರ್ಕೊಂಡು ಒಂದು ಕಾಲು ಎಳಿತಿದ್ಯಲ್ಲ. ಏನೋ ಅವ್ರು ದೊಡ್ಡ ಸಾಧನೆ ಮಾಡೋರೆ, ಪೇಪರ್ನಾಗೂ ಫೋಟೋ ಬಂದೈತಲ್ಲ, ಅದಕ್ಕೆ ಏನು ವಿಷಯ ತಿಳ್ಕೊಂಬ ಅಂತ ನಿನ್ ತವ ಕೇಳಿದೆ ಆಟೆಯ. ಬರೀ ಅಷ್ಟಾಗಿದ್ರೆ ಸುಮ್ಮನಿರ್ತಿದ್ವಿ ಅಕ್ಕ, ಆದ್ರೆ ನೀನೇನ್ ಮಾಡ್ದೆ? ಅದಕ್ಕೆ ಅವ್ರ ಮನೆಗೆ ಫೋನ್ ಹಾಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಏನಾಯ್ತು ಅಂತ ಯಾಕೆ ಕೇಳ್ದೆ? ಅದೇ ಅದು 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 ಒಂದು ಸ್ವಲ್ಪ ಮುಂದಕ್ಕೆ ಹೇಳು ಮೇಡಮ್.
ಹೋಗೋದ್ಗೆ ನನಗೆ ಹೇಳಕ್ ಬಾಯೇ ಗೊತ್ತಿಲ್ಲ. ನೋಡಿದ್ಯಾ ರತ್ನ ರಾಣಿ ಹೆಂಗ್ ಜಾರ್ಕೋತಿದ್ದಾಳೆ ಅಂತ? ಹಲೋ ರತ್ನ ಟೀಚರ್, ನೀವೆಲ್ಲಿ ಜಾರೋಗ್ಬಿಟ್ರಿ? ಕರೆದ್ರ? ಇಲ್ಲ, ಕೂಗುದ್ರು. ಏನ್ ಯೋಚನೆ ಮಾಡ್ತಿದ್ಯಾಕ? ಅದು ಸ್ಕೂಲಲ್ಲಿ ಒಂದು ಘಟಕ ಪರೀಕ್ಷೆ ಇತ್ತು, ಅದಕ್ಕೆ ಯಾವ ಪ್ರಶ್ನೆ ಕೊಡ್ಬೋದು ಅಂತ ಯೋಚಿಸ್ತಿದ್ದೆ ಅಷ್ಟೇ. ಹೇಳಿ ಅದಕ್ಕೆ ಏನು ವಿಷಯ? ಓಹೋ, ಹಾಗಾದ್ರೆ ನಮ್ಮ ಟೀಚರ್ ಅಮ್ಮ ಇಲ್ಲಿ ನಡೆದಿರೋದು ಏನೂ ಕೇಳಿಸ್ಕೊಳ್ಳಿಲ್ಲ ಅಂದಂಗಾಯ್ತು. ಗೋಡಂಬಿ ಅಣ್ಣ, ನೀನಾದ್ರೂ ಕೇಳಿಸ್ಕೊಂಡ್ಯಾ? ನೀನ್ ಕೇಳಿಸ್ಕೊಂಡ್ರು ಏನ್ ಪ್ರಯೋಜನ? ಏನು ಮಾತಾಡೋದಲ್ವಾ? ಇಲ್ಲಿ ರಾಣಿ ಅಕ್ಕನ ಕಾಲು ಎಳೆಯಕ್ಕೆ ನಾನು ಅದಕ್ಕೆ ಮಾತ್ರ. ಏ ಚೋಟು, ಹೋಗಿ ಓದ್ಕಳೆ, ದೊಡ್ಡವ್ರ ವಿಸಿಗೆ ಬಂದ್ಬಿಟ್ಲು. ಹೌದಮ್ಮ, ದೊಡ್ಡವ್ರ ವಿಷಯನೇ. ದೊಡ್ಡ ಮನೆ, ದೊಡ್ಡ ಜನ, ದೊಡ್ಡ ವಿಷಯನೇ ಅಲ್ವಾ? ಅದ್ಗೆ ಸದ್ಯ ಅಣ್ಣ ಬಂದ. ಅಣ್ಣ, ಅದಕ್ಕೆದು ಲೈಸೆನ್ಸ್ ತಗೊಬತ್ತೀನಂತ ಹೋಗಿದ್ದಲ್ಲ, ಸಿಕ್ತಾ? ಅದು ಪೋಸ್ಟ್ ಆಫೀಸ್ನಲ್ಲಿ ಇತ್ತ ಅಣ್ಣ? ಮವ ಹೇಳು, ಸಿಕ್ತಾ ಲೈಸೆನ್ಸು? ಇನ್ನು ಬಚ್ಚಿಟ್ರು ಪ್ರಯೋಜನ ಇಲ್ಲ, ನಿಜಾನೇ ಹೇಳ್ಬಿಡ್ತೀನಿ. ಪಾರು, ಲೈಸೆನ್ಸ್ ಸಿಗ್ಲಿಲ್ಲ ಪಾರು. ಅದಕ್ಕೆ ಯಾಕಣ್ಣ ಇಷ್ಟು ಬೇಜಾರಾಗಿದ್ಯಾ? ಪೋಸ್ಟು ಮಾವನ ಮನೆಗೆ ಹೋಗಿಲ್ಲ ಅಂದ್ರೆ ಬಂದ ಅಡ್ರೆಸ್ಗೆ ರಿಟರ್ನ್ ಆಗಿರತ್ತಷ್ಟೇ. ಇಲ್ಲ ಕಣವ, ಲೈಸೆನ್ಸು ಮಾವನ ಮನೆಗೆ ಹೋಗಿತ್ತಂತೆ. ಆದರೆ ಆ ಛತ್ರಿ ಅಣ್ಣ ಲೈಸೆನ್ಸ್ನ ಬೇರೆ ಯಾವುದೋ ಪತ್ರ ಅಂದ್ಕೊಂಡು ಹರಿದಾಕ್ಬಾರ್ದಂತೆ. How are you? I am good. I am good. Nice meet you. ಮನು, Hi, mommy. How are you? Nice to meet you. ಏನ್ ಮಾತಾಡ್ತಾ ಇದೀಯ ಕಂದ? ಅಮ್ಮ, ಅಣ್ಣಂದ್ರು ಟೀಚರ್ನ ಕರೆಸಿ ಹೇಳ್ಕೊಟ್ಟಿದ್ದೀರಲ್ಲ, ಅದನ್ನೆಲ್ಲ ಕಲ್ತಿದ್ದೀನಿ. ನನ್ನನ್ನು ಪೆದ್ದ ಅಂತ ಇವರೆಲ್ಲ ಹೇಳ್ತಾರಲ್ವಾ, ನಾನು ಬುದ್ಧಿವಂತ ಅಂತ ತೋರಿಸಿದ್ದೀನಮ್ಮ. ಅಣ್ಣ ಖುಷಿಯಾಗಿದ್ದಾನೆ ಗೊತ್ತಾ? ಮನು, ಯುದ್ಧ ಮಾಡುವಾಗ ಬಾಣ ಬಿಡ್ತಾರೆ ಗೊತ್ತಲ್ವಾ? ಆದರೆ ಬಿಲ್ ಹಿಡ್ದಿರೋನು ಆ ಬಾಣನ ಯಾರಿಗೆ ಗುರಿ ಇಟ್ಟು ಹೊಡಿತಾನೆ ಅನ್ನೋದು ಆ ಬಾಣಕ್ಕೆ ಗೊತ್ತಿರಲ್ಲಪ್ಪ. ಇವ್ರುಗಳು ಹಾಗೆ ನಿನ್ನನ್ನು ಬಾಣ ಥರ ಉಪಯೋಗಿಸ್ಕೋತಾ ಇದ್ದಾರೆ. ನಮ್ಮಿಂದ ಇನ್ನೊಂದು ಕುಟುಂಬ ನಾಶ ಆಗೋದು ಖಂಡಿತ ಬೇಡ. ನಡಿ, ನಾವಿಲ್ಲಿಂದ ಎಲ್ಲರೂ ಹೊರಟೋಗೋಣ. ಬೇಡಮ್ಮ, ಇನ್ನು ನಾವು ಮನೆಯಿಂದ ಹೋದರೆ ನಮ್ಮನ್ನು ಸಾಯಿಸೇ ಬಿಡ್ತಾರಮ್ಮ. ನಾನೇನಾದರೂ ಅವ್ರು ಹೇಳಿದ್ನ ಕಲ್ತ್ಕೊಳ್ಳಿಲ್ಲ ಅಂದರೆ ನಿನಗೇನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲನೂ ಕಲಿತಾ ಇದ್ದೀನಿ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ, ನಿನಗೇನು ಆಗೋದಕ್ಕೆ ಬಿಡೋದಿಲ್ಲ ಅಮ್ಮ. ಇವ್ರು ನನ್ನ ಮಗನ ಇಟ್ಕೊಂಡು ಇವರು ಯಾವ ಮನೆ ಹಾಳು ಮಾಡಕ್ಕೆ ಹೊರಟಿದಾರೋ ಏನೋ. ಅಪ್ಪ ನಂಜುಂಡೇಶ್ವರ, ನೀನೇ ಕಾಪಾಡಬೇಕು, ನೀನೇ ಅಮ್ಮ. ಡೋಂಟ್ ವೆರಿ ಅಮ್ಮ. ಅದಕ್ಕೆ ಹೊಸ ಸಮಾಧಾನ ಮಾಡ್ಕ. ಅದ್ಯಾವ್ರು ಒಂದಲ್ಲ ಅಂದ್ರೆ ಇನ್ನು 10 ದಾರಿ ತೋರಿಸ್ತಾನೆ. ನೀನೇನು ಯೋಚನೆ ಮಾಡಬೇಡ. ಅದಕ್ಕೆ ನೀನು ಇಷ್ಟೊಂದೆಲ್ಲ ಕನಸು ಕಟ್ಕೊಂಡು ಒಂದು ಕ್ಷಣ ಅದು ಸಾಧ್ಯ ಇಲ್ಲ ಅಂದರೆ ಬೇಜಾರಾಗೋದು ಸಹಜ. ಆದರೆ ನೀನು ತಿಳಿದವಳು, ಜಾಸ್ತಿ ಹೊತ್ತು ಈ ನೋವನ್ನು ಎದೆಯೊಳಗೆ ಇಟ್ಕೊಂಬೇಡ. ಅದಕ್ಕೆ ಪಾರು,
ಅಯ್ಯೋ ನೀವೆಲ್ಲ ಯಾಕೆ ಇಷ್ಟೊಂದು ಬೇಜಾರಾಗ್ತಿದ್ದೀರಾ? ಹೋಗಿರೋದು ಲೈಸೆನ್ಸ್ ಅಷ್ಟೇ ತಾನೆ. ನಾನು ಓದಿರೋ ವಿದ್ಯೆ ಅಲ್ಲ. ಲೈಸೆನ್ಸ್ ಇದ್ದಿದ್ರೆ ಅಮ್ಮಮ್ಮ ಅಂದರೂ ಆಸ್ಪತ್ರೆ ಮಾಡ್ಬೋದಿತ್ತು, ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡ್ಬೋದಿತ್ತು. ಅದಕ್ಕೂ ಮೀರಿ ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಹೇಳಿ? ಜಸ್ಟ್ ಒಂದು ಪೇಪರು ನಮ್ಮ ನೆಮ್ಮದಿನ ಡಿಸೈಡ್ ಮಾಡೋದಕ್ಕಾಗತ್ತಾ? ಏನೋ ಮಾವ ಕ್ಲಿನಿಕ್ ಅಂತ ಹೇಳಿದ್ದಕ್ಕೆ ನನ್ನ ಮನಸ್ಸಲ್ಲೂ ಸಣ್ಣದಾಗಿ ಆಸೆ ಉಟ್ಕೊಂಡಿತ್ತಷ್ಟೆ. ಅಯ್ಯೋ ನಾನೇ ಬೇಜಾರಾಗ್ತಿಲ್ಲ, ನೀವೆಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಗರ್ಲ್ಸ್ ಚಿಲ್. ಮಾವ ನೀನು ಅಷ್ಟೇ. ಅಯ್ಯೋ ಏನಪ್ಪ ಹಿಂಗಾಗೋಯ್ತು, ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಿರ್ಬೇಡ. ನಿನಗೆ ಅದು ಸೂಟ್ ಆಗಲ್ಲ. ಅಣ್ಣ ಅದಕ್ಕೆ ನಮಗೆಲ್ಲ ಸಮಾಧಾನ ಮಾಡಿಬಿಟ್ಟು ಮನ್ಸಲ್ಲಿ ಅವಳೇ ನೊಂದ್ಕೊಂಡು ಹೋಯ್ತವಳೆ. ಅದ್ಯಾರು ನಮ್ಮ ಪಾರು ಇನ್ಮೇಲೆ ಬಿಳಿ ಕೋಟೆ ಹಾಕ್ತಿರಂಗೆ ಮಾಡ್ಬಿಟ್ನಲ್ಲ. ಅಂತ ತೆಪ್ಪು ಏನು ಮಾಡೋಣ ನನ್ನ